ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ದೇವರ ದರ್ಶನಕ್ಕೂ ಕೂಡ ಗ್ರಹಣ ಹಿಡಿದಿದೆ. ದಕ್ಷಿಣ ಕಾಶಿ ಕಪಿಲೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ಬೆಳಗಾವಿಯಲ್ಲಿರುವಂತಹ ಕಪಿಲೇಶ್ವರ ದೇವಸ್ಥಾನ ರಾತ್ರಿ 9 ಗಂಟೆಯಿಂದ ಭಕ್ತರ ದರ್ಶನಕ್ಕೆ ಅವಕಾಶವಿಲ್ಲ. ರಾತ್ರಿ 1 ಗಂಟೆವರೆಗೂ ಕೂಡ ಬಿಲ್ವಾರ್ಚನೆ ಸೇರಿದಂತೆ ವಿಶೇಷ ಪೂಜೆಯನ್ನ ನೆರವೇರಿಸುತ್ತಾರೆ. ನಾಳೆ ಬೆಳಗ್ಗೆ ಎಂದಿನಂತೆ ದೇವರ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಲಾಗುತ್ತೆ. ಇದು ಕೇವಲ ಬೆಂಗಳೂರು ಮಾತ್ರವಲ್ಲ, ಜಿಲ್ಲೆಯ ನಾನಾ ಭಾಗಗಳಲ್ಲೂ ಕೂಡ ಗ್ರಹಣದ ದರ್ಶನ ಇರೋದಿಲ್ಲ ಅಂತ ಹೇಳಲಾಗ್ತಾ ಇದೆ. ಇನ್ನು ಬೆಳಗಾವಿಯಿಂದ ನೇರ ಸಂಪರ್ಕದಲ್ಲಿ ಸಹದೇವ್ ಮಾನೆ ಕೂಡ ಜಾಯ್ನ್ ಆಗಿದ್ದಾರೆ. ಸಹದೇವ್ ಮಾನೆ, ಬೆಂಗಳೂರಿನಲ್ಲಿ ನಾವು ಗಮನಿಸ್ತಾ ಇದ್ವಿ, ಎಲ್ಲಾ ದೇವಸ್ಥಾನಗಳನ್ನ ಕಂಪ್ಲೀಟ್ ಆಗಿ ಬಂದ್ ಮಾಡಲಾಗ್ತಾ ಇದೆ. ಇದೀಗ ಬೆಳಗಾವಿಯಲ್ಲಿ ಯಾವ ರೀತಿ ಸ್ಪಂದನೆ ವ್ಯಕ್ತವಾಗ್ತಾ ಇದೆ? ಗ್ರಹಣದ ಹಿನ್ನೆಲೆಯಲ್ಲಿ ದೇವಸ್ಥಾನಗಳಲ್ಲಿ ಏನೆಲ್ಲ ಪೂಜೆ ಪುನಸ್ಕಾರಗಳು ನೆರವೇರುತ್ತಾ ಇದೆ? ಹೌದು ಶಕುಂತಲ, ಏನು ಖಗ್ರಾಸ್ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲೂ ಕೂಡ ಬಹುತೇಕ ದೇವಾಲಯಗಳು ಬಂದ್ ಆಗಲಿವೆ. ಅದರಲ್ಲೂ ಮುಖ್ಯವಾಗಿ ಬೆಳಗಾವಿಯ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿ ಪಡೆದಿರುವಂತಹ ಕಪಿಲೇಶ್ವರ ದೇವಸ್ಥಾನದಲ್ಲಿ ಇವತ್ತು ಬೆಳಗ್ಗೆಯಿಂದಲೂ ಕೂಡ ವಿಶೇಷ ಪೂಜೆಗಳು ನೆರವೇರ್ತಾ ಇರುವಂತದ್ದು. ಅದರಲ್ಲೂ ಮುಖ್ಯವಾಗಿ ಇವತ್ತು ಮಧ್ಯಾಹ್ನ 12:20ಕ್ಕೆ ದೇವಸ್ಥಾನವನ್ನ ಬಂದ್ ಮಾಡುವುದರ ಮೂಲಕ ಕಂಪ್ಲೀಟ್ ಆಗಿ ಇವತ್ತು ದೇವರ ದರ್ಶನಕ್ಕೆ ಇಲ್ಲಿ ಅವಕಾಶ ಇರುವುದಿಲ್ಲ ಅನ್ನುವಂಥದ್ದನ್ನ ಸದ್ಯಕ್ಕೆ ಇಲ್ಲಿರುವಂತಹ ಅರ್ಚಕರು ಮಾಹಿತಿ ನೀಡ್ತಾ ಇರುವಂತದ್ದು. ಇಲ್ಲಿ ಏನು ದೇವಸ್ಥಾನ ಬಂದ್ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲ ಬಿಲ್ವಾರ್ಚನೆಗಳನ್ನ ಏನು ಶಿವಲಿಂಗ ಮೂರ್ತಿ ಮೇಲೆ ಅರ್ಪಣೆ ಮಾಡುವುದರ ಮೂಲಕ ಕಂಪ್ಲೀಟ್ ಆಗಿ ಶಿವಲಿಂಗ ಮೂರ್ತಿಯನ್ನ ಮುಚ್ಚಲಾಗತ್ತೆ. ಅದಾದ ಬಳಿಕ ವಿಶೇಷ ಪೂಜೆಗಳನ್ನ ಸಲ್ಲಿಸಿ ಮಧ್ಯಾಹ್ನ 12:20ಕ್ಕೆ ಬಂದ್ ಮಾಡಿ ರಾತ್ರಿ 1 ಗಂಟೆವರೆಗೂ ಕೂಡ ಯಾವುದೇ ರೀತಿಯಾದಂತಹ ದೇವರ ದರ್ಶನ ಆಗಲಿ ಮತ್ತು ಪೂಜೆ ಪುರಸ್ಕಾರಗಳನ್ನ ನೆರವೇರಿಸುವುದಿಲ್ಲ ಅನ್ನುವಂಥದ್ದು ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ. ಅದಾದ ಬಳಿಕ ಇಡೀ ದೇವಸ್ಥಾನವನ್ನ ಶುದ್ಧೀಕರಣಗೊಳಿಸಿ ವಿಶೇಷ ಪೂಜೆಗಳನ್ನ ಸಲ್ಲಿಸುವುದರ ಮೂಲಕ ಮತ್ತೆ ದೇವರ ದರ್ಶನಕ್ಕೆ ಅನುವು ಮಾಡಿಕೊಡ್ತೇವೆ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಅರ್ಚಕರು ಹೇಳಿರುವಂತದ್ದು. ಒಟ್ಟಾರೆ ಬೆಳಗಾವಿಯಲ್ಲಿ ಒಂದು ಕಡೆ ಕಪಿಲೇಶ್ವರ ದೇವಸ್ಥಾನ ಸೇರಿದಂತೆ ಸವದತ್ತಿ ಯಲ್ಲಮ್ಮ ದೇವಸ್ಥಾನಕ್ಕೂ ಕೂಡ ಈಗಾಗಲೇ 9 ಗಂಟೆಯಿಂದ ದೇವರ ದರ್ಶನ ಇರುವುದಿಲ್ಲ ಅನ್ನುವಂತ ಮಾಹಿತಿ ಇರುವಂತದ್ದು. ಸದ್ಯ ಖಗ್ರಾಸ್ ಚಂದ್ರಗ್ರಹಣ ಮುಗಿಯುವವರೆಗೂ ಕೂಡ ಭಕ್ತರಿಗೆ ಯಾವುದೇ ರೀತಿಯಾದಂತಹ ದರ್ಶನ ಮಾತ್ರ ದೇವರು ನೀಡುವುದಿಲ್ಲ ಶಕುಂತಲ. ಹಾಗೆ ಸಂಪರ್ಕದಲ್ಲಿದೆ ಸಹದೇವ್.